ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು 2026 ಫೆಬ್ರವರಿ 3ನೇ ತಾರೀಕು. ಸಮಯ ಆಗಲೇ ಮಧ್ಯಾಹ್ನ 2 ಗಂಟೆ ಕಳೆದಿತ್ತು. ಲಿಬಿಯಾದ ಜಿಂಟಾನ್ ಅನ್ನೋ ಪ್ರದೇಶದಲ್ಲಿ ಅದೇನೋ ವಿಚಿತ್ರವಾದ ವಾತಾವರಣ. ಅಲ್ಲಿಗೆ 4 ಅಪರಿಚಿತರು ಬಂದರು. ಒಂದು ಮನೆಯೊಳಗೆ ನುಗ್ಗಿದ್ರು. ತಮ್ಮ ಬಳಿ ಇದ್ದ ಗನ್ನುಗಳನ್ನು ತೆಗೆದು ಫಟ್ 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 ಅಂತ ಗುಂಡು ಹಾರಿಸಿದ್ರು. ಬಂದಷ್ಟೇ ವೇಗವಾಗಿ ಅಲ್ಲಿಂದ ಎಸ್ಕೇಪ್ ಕೂಡ ಆದರು. ಅದು ನಿರ್ದಿಷ್ಟ ದಾಳಿಯಾಗಿತ್ತು. ಅಲ್ಲಿ ಸಾವಿಗೀಡಾದವನು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಅವನ ಅಪ್ಪ ಒಂದು ದೇಶವನ್ನ ದಶಕಗಳ ಕಾಲ ತನ್ನ ಬೆರಳ ತುದಿಯ ಇಶಾರೆಯಲ್ಲಿ ಇಟ್ಟುಕೊಂಡಿದ್ದ. ತನ್ನ ಕಣ್ಣ ಕುಡಿ ನೋಟದಿಂದಲೇ ಇಡೀ ದೇಶವನ್ನು ಕುಣಿಸ್ತಾ ಇದ್ದ. ಅಮೆರಿಕಾನ ಎದುರು ಹಾಕೊಂಡು ಬದುಕಿದ್ದ. ತನ್ನ ದೇಶದ ಜನರಿಗೆ ಉಚಿತ ಶಿಕ್ಷಣ, ಆರೋಗ್ಯವನ್ನು ಕೊಟ್ಟು ಶಬಾಷ್ ಅನ್ನಿಸ್ಕೊಂಡಿದ್ದ. ತನ್ನ ಸುತ್ತಮುತ್ತಲಿನ ನಾನಾ ದೇಶಗಳನ್ನು ಒಂದುಗೂಡಿಸಿ ಅವರನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯೋ ಕನಸನ್ನು ಕಂಡಿದ್ದ. ಅಮೆರಿಕ ಹಾಗೂ ಪಶ್ಚಿಮದ ನೆರಳಿಂದ ಹೊರಬರೋ ಪ್ರಯತ್ನವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದ. ಹಾಗೆ ಮಾಡ್ತಲೇ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿ ತನ್ನದೇ ದೇಶದ ಜನರ ಕೈಯಲ್ಲಿ ಕೊಲೆಯಾಗಿ ಹೋದ. ಈಗ ಅಂಥವನ ಮಗನನ್ನ ತುಂಬಾ ಸಿಂಪಲ್ ಆಗಿ ಯಾರೋ ಬಂದ್ರು, ಗುಂಡು ಹಾರಿಸಿದ್ರು, ಕೊಂದ್ರು, ಹೊರಟೇ ಹೋದ್ರು. ಗೆಳೆಯರೆ, ಅಲ್ಲಿ ಬಲಿಯಾದವನು ಲಿಬಿಯಾದ ಒಂದು ಕಾಲದ ಸರ್ವಾಧಿಕಾರಿ ಮುಅಮ್ಮರ್ ಗಡಾಫಿಯ ಮಗ ಸೈಫ್ ಅಲ್ ಇಸ್ಲಾಂ. ಈ ಲಿಬಿಯಾ ಅನ್ನೋ ದೇಶ ಇದೆಯಲ್ಲ, ಇದರ ಕಥೆ ಹೇಳುವಾಗ ಅಥವಾ ಅದರ ಬಗ್ಗೆ ಮಾತಾಡುವಾಗ ಮುಅಮ್ಮರ್ ಗಡಾಫಿ ಅನ್ನೋ ವಿಚಿತ್ರ ಸರ್ವಾಧಿಕಾರಿಯನ್ನ ಮರೆಯೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ನಿಮಗೆ ಗಡಾಫಿಯ ಬಗ್ಗೆ ಹೇಳೋ ಮೊದಲು ಆತನ ಮಗ ಸೈಫ್ ಅಲ್ ಇಸ್ಲಾಂ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಈ ಸೈಫ್ ಅಲ್ ಇಸ್ಲಾಂ ಗಡಾಫಿಯ ಉತ್ತರಾಧಿಕಾರಿಯಾಗಿ ಗುರುತಿಸಿಕೊಂಡಿದ್ದವನು. ಅವನ ಮೇಲೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ವಾರಂಟ್ ಇತ್ತು. ಮಾನವ ಹಕ್ಕುಗಳನ್ನು ತನ್ನಿಷ್ಟ ಬಂದಂತೆ ಬಳಸಿಕೊಂಡು ಲಿಬಿಯಾದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಕೊಟ್ಟ ಅನ್ನೋ ಕಾರಣಕ್ಕೆ ಅವನ ವಿರುದ್ಧ ವಾರಂಟ್ ಜಾರಿಯಾಗಿತ್ತು. ಅಷ್ಟೇ ಅಲ್ಲದೆ ಅವನನ್ನು 2015 ಗಲ್ಲಿಗೆ ಏರಿಸಬೇಕು ಅಂತ ಟ್ರಿಪೋಲಿ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿತ್ತು. ಆದರೆ ಅಲ್ಲಿನ ಹೊಸ ಸರ್ಕಾರ ಅವನಿಗೆ ಕ್ಷಮಾದಾನ ಕೊಡ್ತು. ಹೀಗಾಗಿ ಸೈಫ್ ಗಲ್ಲು ಶಿಕ್ಷೆಯಿಂದ ಪಾರಾದ. ಆನಂತರ ಅವನು ಲೋ ಪ್ರೊಫೈಲಲ್ಲಿರೋ ಪ್ರಯತ್ನವನ್ನು ಮಾಡ್ತಾ ಬಂದ. ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಿಲ್ಲ. ಹಾಗಂತ ಜನಸಂಪರ್ಕವನ್ನು ಕೂಡ ಅವನೇನು ಕಡಿಮೆ ಮಾಡಿಕೊಳ್ಳಿಲ್ಲ. ಅಲ್ಲಿನ ಗಡಾಫಿಯ ಅಭಿಮಾನಿಗಳ ಸಂಪರ್ಕದಲ್ಲಿದ್ದ. ನಿಧಾನವಾಗಿ ಜನರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋ ಪ್ರಯತ್ನವನ್ನು ಶುರು ಮಾಡ್ದ. ಅದರಲ್ಲಿ ಅವನಿಗೆ ಯಾವ ಪರಿ ಯಶಸ್ಸು ಸಿಗ್ತಾ ಹೋಯಿತು ಅಂದ್ರೆ, ಅವನ ತಂದೆ ಗಡಾಫಿಯ ವಿರುದ್ಧ ಆಯುಧಗಳನ್ನು ಎತ್ತುಕೊಂಡು ನಿಂತಿದ್ದ ಲಿಬಿಯಾದ ಬುಡಕಟ್ಟು ಜನಾಂಗ ಇತ್ತಲ್ಲ, ಅವರು ಕೂಡ ಇವನನ್ನು ಕ್ಷಮಿಸಿದ್ರು. ಗಡಾಫಿ ವಿರುದ್ಧ ನಡೆದ ದಂಗೆಗಳ ಸಂದರ್ಭದಲ್ಲಿ ಇವನು ಮಾಡಿಸಿದ್ದ ನರಮೇಧವನ್ನು ಕೂಡ ಅವರು ಮರೆತರು. ಇವನ ವಿಷಯದಲ್ಲಿ ಸಾಫ್ಟ್ ಆಗ್ತಾ ಹೋದ್ರು. ಹೀಗಾಗಿ ಸೈಫ್ ಲಿಬಿಯಾದ ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತೊಡಗಿದ್ದ. ಅವನು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರ್ತಾನೆ ಅನ್ನೋ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಅಷ್ಟರಲ್ಲಿ ಅವನನ್ನ ಅಲ್ಲಿ ಅಪರಿಚಿತರು ಕೊಂದು ಹಾಕಿದ್ದಾರೆ. ಗೆಳೆಯರೆ, 2011 ನಂತರ ಅಮೆರಿಕ ಬೆಂಬಲಿತ ಸರ್ಕಾರ ರಚನೆಯಾಗಿದೆ. ಅಲ್ಲಿ ಅಮೆರಿಕ ಗಡಾಫಿಯನ್ನ ಕೊಲ್ಲಿಸಿ ಸರ್ಕಾರ ಬದಲಿಸೋದ್ರಲ್ಲಿ ಯಶಸ್ವಿಯಾಯಿತು. ಆದರೆ ಅಮೆರಿಕ ಪ್ರತಿಷ್ಠಾಪನೆ ಮಾಡಿದ ಸರ್ಕಾರಕ್ಕೆ ಸಂಪೂರ್ಣವಾಗಿ ಲಿಬಿಯಾನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಲಿಬಿಯಾ ಗಡಾಫಿಯ ನಂತರ ಅರಾಜಕತೆಗೆ ಬಿದ್ದಿದೆ. ಒಂದು ಸರ್ಕಾರವನ್ನ ಕಿತ್ತೆಸೆದು ಮತ್ತೊಂದು ಸರ್ಕಾರವನ್ನ ರಚನೆ ಮಾಡಿದ ಸಂದರ್ಭದಲ್ಲಿ ಜನರ ನಿರೀಕ್ಷೆಗಳು ತುಂಬಾನೇ ಹೆಚ್ಚಿರುತ್ತವೆ. ಹಿಂದಿನ ಸರ್ಕಾರಕ್ಕಿಂತಲೂ ಈ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ, ಜನರಿಗೆ ಹೆಚ್ಚು ಅನುಕೂಲಗಳನ್ನು ಒದಗಿಸಬೇಕಾಗತ್ತೆ. ಆದ್ರೆ ಗಡಾಫಿಯ ನಂತರ ಅಲ್ಲಿ ಬರೀ ಸಮಸ್ಯೆಗಳು ಮಾತ್ರ ಹೆಚ್ಚಾಗ್ತಾ ಹೋದ್ವು. ಹೀಗಾಗಿ ಜನ ಭ್ರಮನಿರಸನಗೊಂಡ್ರು. ಹಿಂದಿನ ಸರ್ಕಾರನೇ ಚೆನ್ನಾಗಿತ್ತು ಅಂತ ಅವರಿಗೆ ಅನ್ಸೋದಿಕ್ಕೆ ಶುರುವಾಯಿತು. ಇನ್ನು ಈಗಿರೋದು ಪ್ರಜಾಪ್ರಭುತ್ವ ಬೇರೆ. ಹೀಗಾಗಿ ಗಡಾಫಿಯ ಮಗನೇ ಅಧ್ಯಕ್ಷ ಆದರೂ ಅವನು ಮತ್ತೆ ಸರ್ವಾಧಿಕಾರಿ ಆಗೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಆದರೆ ಅವನು ತನ್ನ ಅಪ್ಪನ ಹಾಗೆ ಜನಹಿತದ ಬಗ್ಗೆ ಯೋಚನೆ ಮಾಡಬಹುದು ಅಂತ ಅಲ್ಲಿನ ಜನ ಭಾವಿಸೋದಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಗಡಾಫಿಯ ಆಡಳಿತ ಅಷ್ಟೊಂದು ಚೆನ್ನಾಗಿತ್ತಾ? ಗೆಳೆಯರೆ, ಗಡಾಫಿ ಅನ್ನೋ ಹೆಸರನ್ನ ಕೇಳಿದ್ರೆ ನಮ್ಮ ಕಣ್ಣು ಮುಂದೊಂದು ವಿಚಿತ್ರ ವ್ಯಕ್ತಿತ್ವ ಬರುತ್ತೆ. ಅವನು ಮಹಾಕ್ರೂರಿಯಾಗಿದ್ದ ಅಂತ ಅವನನ್ನ ಪಶ್ಚಿಮ ಬಿಂಬಿಸಿದೆ, ಅದನ್ನ ಜಗತ್ತು ನಂಬಿದೆ. ಹೌದು, ಗಡಾಫಿಯದು ವಿಚಿತ್ರ ವ್ಯಕ್ತಿತ್ವ. ಅವನ ವೇಷಭೂಷಣಗಳು, ಅವನ ದಿರಿಸು, ಅದಕ್ಕೆ ತಕ್ಕ ಹಾಗೆ ಅವನು ಹಾಕ್ತಾ ಇದ್ದ ಕೂಲಿಂಗ್ ಗ್ಲಾಸು, ಅವನು ಪ್ರದರ್ಶಿಸ್ತಾ ಇದ್ದ ಶ್ರೀಮಂತಿಕೆ, ಸುತ್ತ ಸುಂದರವಾದ ಬಾಡಿಗಾರ್ಡುಗಳು ಎಲ್ಲವೂ ಜಗತ್ತಿನ ಸಾಕಷ್ಟು ಮಂದಿಯ ಕಣ್ಣು ಕುಕ್ಕಿದ್ವು. ಅವನೊಂಥರ ಆರೆ ಹುಚ್ಚ, ಅತಿಕಾಮಿ, ಶಿಶುಕಾಮಿ ಅಂತೆಲ್ಲ ಬಿಂಬಿಸಲ್ಪಟ್ಟ. ಹಾಗೆ ಅವನು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನದೇ ಜನರ ವಿರುದ್ಧ ಬಂದೂಕು ತಿರುಗಿಸಿದ್ದ. ಲಿಬಿಯಾದ ಸೈನ್ಯದ ಟ್ಯಾಂಕರ್ಗಳು ಅಲ್ಲಿನ ನಾಗರಿಕರ ಮೇಲೆ ಸಿಡಿದು ನಿಂತಿದ್ವು. ಹೀಗೆ ಗಡಾಫಿ ಸುಮಾರು 42 ವರ್ಷಗಳ ಕಾಲ ಲಿಬಿಯಾದಲ್ಲಿ ಮೆರೆದಾಡಿದ್ದ. ಲಿಬಿಯಾನ ಅನಭಿಷಿಕ್ತ ದೊರೆಯಂತೆ ಆಳಿದ್ದ. ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಅದಕ್ಕವರು ಬೆಸ್ಟ್ ಆಫರ್ ಪ್ರೈಸ್ ಅನ್ನ ಅದಕ್ಕೆ ಕೊಡ್ತಾ ಇದ್ದಾರೆ. ಕೇವಲ 18,700 ರೂಪಾಯಿ. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ, ಸುಚೀಂದ್ರಂ, ತಂಜಾವೂರು, ಶ್ರೀರಂಗಮಗಳಿಗೆ 3 ರಾತ್ರಿ 4 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ ಇರುತ್ತೆ. 3 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮತ್ತು ವಸತಿ ಇರುತ್ತೆ.
ತೃಪ್ತಿಯಾಗೋ ಹಾಗೆ ದೇವರ ದರ್ಶನ ಮಾಡಿಸ್ತಾರೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಫ್ರೀ ಇರುತ್ತೆ. 24x7 ಟೂರ್ ಮ್ಯಾನೇಜರ್ ನಿಮ್ ಜೊತೆ ಇರ್ತಾರೆ. ಸೀನಿಯರ್ ಸಿಟಿಸನ್ಸ್ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಇಲ್ಲಿಂದ ಹೊರಡುವ ದಿನಾಂಕ ಮಾರ್ಚ್ 13. ಕೆಲವೇ ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848366 7022284866 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಚಿತ್ರ ಕ್ಯಾರೆಕ್ಟರು ಭೂಮಿಗೆ ಬಂದದ್ದು 1943ರಲ್ಲಿ ಲಿಬಿಯಾದ ಕೂಸ್ರಾ ಅಬು ಹಾದಿಯಲ್ಲಿ ಗಡಾಫಿ ಹುಟ್ಟಿ ಬೆಳೆದ. ಗಡಾಫಿ ಒಬ್ಬ ಕುರಿಗಾಹಿಯ ಮಗ. ಆದರೆ ಅವನ ತಂದೆ ಮಗನಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು ಅಂತ ನಿರ್ಧರಿಸ್ತಾರೆ. ಹೀಗಾಗಿ ಗಡಾಫಿ ಕೋಸ್ರಾ ಅಬುಹದಿಯಲ್ಲಿನ ಮದರಸಾದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾನೆ. ಆನಂತರ ಅವನ ತಂದೆ ಲಿಬಿಯಾದ ಕರಾವಳಿ ತೀರದ ಸರ್ತ್ಗೆ ತಮ್ಮ ವಾಸ್ತವ್ಯವನ್ನು ಬದಲಿಸ್ತಾರೆ. ಅಲ್ಲವರಿಗೆ ಬುಡಕಟ್ಟು ಜನರ ದಂಡನಾಯಕನಾಗುವ ಅವಕಾಶ ಲಭಿಸುತ್ತೆ. ಹೀಗಾಗಿ ಗಡಾಫಿ ತನ್ನ ಇನ್ನುಳಿದ ಶಿಕ್ಷಣವನ್ನ ಸರ್ತ್ ಅಲ್ಲಿ ಪೂರೈಸ್ತಾನೆ. ಆ ನಂತರ ಬೆಂಗಾಜಿಯ ವಿಶ್ವವಿದ್ಯಾಲಯಕ್ಕೆ ಸೇರಿದರೂ ಅವನ ವಿದ್ಯಾಭ್ಯಾಸ ಅರ್ಧಕ್ಕೆ ಮೊಟಕುಗೊಳ್ಳುತ್ತೆ. ಅಲ್ಲಿಂದ ಗಡಾಫಿ ಸೇನೆಯನ್ನು ಸೇರ್ತಾನೆ. ಅಲ್ಲಿಂದಲೇ ಆತನ ರಾಜಕೀಯ ಜೀವನ ಪ್ರಾರಂಭ ಆಗುತ್ತೆ. ಸೇನೆ ಸೇರೋ ಹೊತ್ತಿಗಾಗಲೇ ಲಿಬಿಯಾದ ಬಗ್ಗೆ ಮತ್ತು ಲಿಬಿಯಾದಲ್ಲಿ ಇಟಲಿ ನಡೆಸಿದ್ದ ಹಿಂಸಾಚಾರದ ಬಗ್ಗೆ ಗಡಾಫಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಹಾಗೇನೆ ಆತ ಈಜಿಪ್ಟ್ನ ಸರ್ವಾಧಿಕಾರಿ ಅಬ್ದುಲ್ ನಾಸಿರ್ನ ರೋಲ್ ಮಾಡೆಲ್ ಆಗಿ ತಗೊಂಡ. ನಾಸಿರ್ನ ಹಾಗೇನೆ ತಾನು ಕೂಡ ಒಂದಿನ ಲಿಬಿಯಾನ ಆಳಬಹುದು ಅಂತ ಈ ಗಡಾಫಿಗೆ ಅನ್ಸೋದಿಕ್ ಶುರುವಾಯಿತು. ಗಡಾಫಿ ಸೇನೆಯಲ್ಲಿದ್ದಾಗಲೇ ರೆಬಲ್ ಆಗಿ ಗುರುತಿಸ್ಕೊಂಡ. ಅವನು ಲಿಬಿಯಾ ಸೈನ್ಯದ ನಿಯಮಗಳನ್ನ ವಿರೋಧಿಸ್ತಾ ಎಲ್ಲರ ಗಮನವನ್ನ ಸೆಳೀತಾ ಹೋದ. ಹಾಗೇನೆ ಲಿಬಿಯಾದ ರಾಜಾಡಳಿತವನ್ನ ವಿರೋಧ ಮಾಡ್ದ. ಅವತ್ತಿಗೆ ರಾಜ ಇದ್ರಿಸ್ ಲಿಬಿಯಾದಲ್ಲಿ ಆಡಳಿತ ನಡೆಸ್ತಾ ಇದ್ದ. ಆದರೆ ಗಡಾಫಿ ರಾಜನ ಆಳ್ವಿಕೆಯನ್ನು ವಿರೋಧಿಸಿ ಅರಬ್ ಸೋಷಲಿಸಂ ಹಾಗೂ ಅರಬ್ ನ್ಯಾಷನಲಿಸಂ ಅನ್ನು ಪ್ರತಿಪಾದಿಸ್ತಾ ರಾಜನ ವಿರುದ್ಧ ಕ್ರಾಂತಿಯನ್ನೇ ಆರಂಭ ಮಾಡ್ದ. 1969ರಲ್ಲಿ ಲಿಬಿಯಾದ ಇದ್ರಿಸ್ ಗ್ರೀಸ್ ಹಾಗೂ ಟರ್ಕಿಯ ಪ್ರವಾಸದಲ್ಲಿದ್ದಾಗ ರಕ್ತರಹಿತ ಕ್ರಾಂತಿಯ ಮೂಲಕ ಗಡಾಫಿ ಲಿಬಿಯಾ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಅಲ್ಲಿಂದ ಶುರುವಾಯಿತು ಗಡಾಫಿಯ ಆಡಳಿತ. ಗೆಳೆಯರೆ, ಈ ಮುಅಮ್ಮರ್ ಗಡಾಫಿ ರಾಜಾಡಳಿತವನ್ನು ವಿರೋಧಿಸಿ ಜನರಿಗೆ ಸ್ವತಂತ್ರವನ್ನು ಕೊಡ್ತೀನಿ ಅಂತ ಹೊರಟವನು. ಆದರೆ ಅಧಿಕಾರ ಸಿಕ್ಕ 8 ವರ್ಷಗಳಲ್ಲಿ ಆತ ಸಂಪೂರ್ಣವಾಗಿ ಸರ್ವಾಧಿಕಾರಿಯಾಗಿ ಬದಲಾಗಿ ಹೋದ. 1969ರಿಂದ 77ರವರೆಗೆ ಕ್ರಾಂತಿಕಾರಿ ಸಂಘಟನೆಯ ಮುಖ್ಯಸ್ಥನಾಗಿ ಲಿಬಿಯಾದಲ್ಲಿ ಅಧಿಕಾರವನ್ನು ನಡೆಸ್ತಿದ್ದ ಗಡಾಫಿ 77ರಿಂದ 2011ರವರೆಗೆ ಲಿಬಿಯಾ ಪಾಲಿನ ಭ್ರಾತೃತ್ವದ ನಾಯಕನಾಗಿ ಆಡಳಿತವನ್ನು ನಡೆಸಿದ. ಆ ಅವಧಿಯಲ್ಲಿ ಅಮೆರಿಕಾಗೆ ಪಾಠ ಕಲಿಸೋ ನಿಟ್ಟಲ್ಲಿ ದೊಡ್ಡಣ್ಣನ ವಿರುದ್ಧ ತೈಲ ದಿಗ್ಬಂಧನವನ್ನು ವಿಧಿಸಿ ಅಮೆರಿಕ ತಡಬರಿಸುವ ಹಾಗೆ ಮಾಡಿದ. ಆಫ್ರಿಕಾದಲ್ಲಿನ ರಾಷ್ಟ್ರಗಳ ಒಕ್ಕೂಟದ ಮುಖ್ಯಸ್ಥನಾಗಿ ತೈಲ ಉತ್ಪಾದಕ ರಾಷ್ಟ್ರಗಳ ಒಕ್ಕೂಟವನ್ನು ರಚಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ. ಅಷ್ಟೇ ಅಲ್ಲ, ಅವತ್ತಿನ ಸೋವಿಯತ್ ರಷ್ಯಾದಿಂದ ಸೇನಾ ಉಪಕರಣಗಳನ್ನು ಖರೀದಿಸಿ ಲಿಬಿಯಾದ ಸೈನ್ಯವನ್ನು ಬಲಿಷ್ಠಗೊಳಿಸಿದ. ಈ ಗಡಾಫಿಯ ಕಾಲದಲ್ಲಿ ಲಿಬಿಯಾದ ತೈಲ ಉತ್ಪಾದನೆ ರಾಷ್ಟ್ರೀಕರಣಗೊಳಿತು. ಹೀಗೆ ಗಡಾಫಿ ಜಾಗತಿಕ ಮಟ್ಟದಲ್ಲಿ ತನ್ನ ವ್ಯಕ್ತಿತ್ವವನ್ನು ಸಾರ್ತಲೇ 40 ವರ್ಷಗಳ ಆಡಳಿತವನ್ನು ಮಾಡಿದ. ಆದರೆ ಆ ಆಡಳಿತದಲ್ಲಿ ಎಲ್ಲವೂ ಸರಿಯಾಗಿತ್ತು ಅಂತೇನಲ್ಲ. ಬದಲಾಗಿ ಅವನು ತನ್ನ ಹುಚ್ಚಾಟಗಳಿಂದ ಪ್ರಪಂಚದ ಕಣ್ಣಿಗೆ ಲಂಪಟನಾಗಿ ಕಾಣಿಸ್ಕೊಂಡ. ಅವನಿಗೆ ಸ್ತ್ರೀಯರ ಮೇಲೆ ವಿಪರೀತ ವ್ಯಾಮೋಹ ಇತ್ತು. ತನ್ನ ಸುತ್ತ ಬಾಡಿಗಾರ್ಡ್ಗಳನ್ನಾಗಿ ಸುಂದರವಾದ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಓಡಾಡ್ತಾ ಇದ್ದ ಗಡಾಫಿಯನ್ನ ಜಗತ್ತು ವಿಚಿತ್ರವಾಗಿ ನೋಡ್ತಾ ಇತ್ತು. ಅವನ ವಿಕೃತಿಗಳ ಬಗ್ಗೆ ಸಾಕಷ್ಟು ಕಥೆಗಳು ಹುಟ್ಟುಕೊಂಡಿದ್ವು. ಇಷ್ಟಾದರೂ ಗಡಾಫಿ ತನ್ನ ದೇಶದ ಜನರಿಗಾಗಿ ಸಾಕಷ್ಟು ಕೆಲಸಗಳನ್ನೂ ಮಾಡಿದ್ದ. ಲಿಬಿಯಾದಲ್ಲಿ ಫುಲ್ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇತ್ತು. ಅಲ್ಲಿನ ಎಲ್ಲ ಬ್ಯಾಂಕ್ಗಳಲ್ಲಿ 0 ಬಡ್ಡಿಗೆ ಸಾಲ ಸಿಗ್ತಾ ಇತ್ತು. ವಾಸಯೋಗ್ಯ ಮನೆ ಹೊಂದಿರುವುದು ಅಲ್ಲಿನ ಪ್ರಜೆಗಳ ಮೂಲಭೂತ ಹಕ್ಕಾಗಿತ್ತು. ಅಲ್ಲಿ ವಿದ್ಯಾಭ್ಯಾಸ ಮತ್ತು ಚಿಕಿತ್ಸೆ ಎರಡೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿದ್ವು. ಲಿಬಿಯಾದಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಸಿಗದೆ ಯಾರಾದರೂ ಹೊರದೇಶಕ್ಕೆ ಹೋಗ ಬಯಸಿದ್ರೆ ಅಂಥವರಿಗೆ ಸರ್ಕಾರ ಸಹಾಯ ಮಾಡ್ತಾ ಇತ್ತು, ಸಹಾಯ ಧನವನ್ನು ಕೊಡ್ತಾ ಇತ್ತು. ಗಡಾಫಿಯ ಆಡಳಿತದಲ್ಲಿ ಲಿಬಿಯಾದಂಥ ಮರುಭೂಮಿಯಲ್ಲಿ ಕೂಡ ಜನರಿಗೆ ನಿರಂತರ ನೀರು ಸರಬರಾಜು ಆಗ್ತಾ ಇತ್ತು. ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ಮಾಡಿದ ಗಡಾಫಿ ಇನ್ನೊಂದೆಡೆ ಜನರಿಗೆ ಸ್ವಾತಂತ್ರ್ಯ ಕೂಡ ಮುಖ್ಯ ಅನ್ನೋದನ್ನು ಮರೆತುಬಿಟ್ಟ. ಜನರ ವೈಯಕ್ತಿಕ ಹಕ್ಕುಗಳು ಮತ್ತು ಅಭಿವ್ಯಕ್ತಿಯನ್ನು ದಮನ ಮಾಡತೊಡಗ್ದ. ಅಲ್ಲದೆ ಪ್ರಜಾಪ್ರಭುತ್ವದ ಆಸೆ ತೋರಿಸ್ತಲೇ ತನ್ನ ಮಕ್ಕಳನ್ನು ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ದ. ವೈಯಕ್ತಿಕ ಭೋಗದಲ್ಲಿ ಹುಚ್ಚು ಕಾಮದಲ್ಲಿ ಮೈಮರೆತ. ಅದೇ ಗಡ್ಡಾಫಿಯ ಪತನಕ್ಕೆ ಕಾರಣ ಆಯಿತು. ಹೀಗಾಗಿನೇ 2010ರ ಸುಮಾರಿಗೆ
ಲಿಬಿಯಾದಲ್ಲಿ ನಾಗರಿಕ ಯುದ್ಧಗಳು ಶುರುವಾದವು. ಅಲ್ಲಿನ ಜನ ತಮ್ಮ ನಾಯಕನ ವಿರುದ್ಧ ದಂಗೆದ್ರು. ಗಡಾಫಿ ಎಲ್ಲವನ್ನೂ ಏನೇ ಫ್ರೀ ಕೊಟ್ಟರು ನಮಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂತ ಅವರು ಶುರು ಮಾಡ್ಕೊಂಡ್ರು. 2011 ಅಕ್ಟೋಬರ್ 20ನೇ ತಾರೀಕು ನ್ಯಾಟೋ ಹಾಗೂ ಲಿಬಿಯಾದ ನ್ಯಾಷನಲ್ ಟ್ರಾನ್ಸಿಷನಲ್ ಕೌನ್ಸಿಲ್ ಆರ್ಮಿಯ ಕೈಗೆ ಗಡಾಫಿ ಸಿಕ್ಕಾಕೊಂಡ. ಆ ರಕ್ತ ಕ್ರಾಂತಿಯಲ್ಲಿ ಗಡಾಫಿ ತನ್ನ ಪ್ರಾಣವನ್ನು ಕಳ್ಕೋಬೇಕಾಗಿ ಬಂತು. ಅಲ್ಲಿಗೆ ಗಡಾಫಿಯ ನಿರಂಕುಶ ಆಡಳಿತ ಕೊನೆಯಾಯಿತು. ಒಬ್ಬ ಸರ್ವಾಧಿಕಾರಿಯ ಅಧ್ಯಾಯ ಮುಗಿದು ಹೋಯಿತು. ಅವನ ಸಾವಿನ 15 ವರ್ಷಗಳ ನಂತರ ಈಗ ಮತ್ತೆ ಲಿಬಿಯಾ ಹಾಗೂ ಗಡಾಫಿಯನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರೋದು ಅವನ ಮಗ ಸೈಫ್. ಈ ಸೈಫ್ ಅಲ್ ಇಸ್ಲಾಂ ವ್ಯಕ್ತಿತ್ವದ ರಚನೆಯಲ್ಲಿ ಇವನ ಅಪ್ಪ ಮುಅಮ್ಮರ್ ಗಡಾಫಿಯ ಪಾತ್ರ ತುಂಬಾನೇ ದೊಡ್ಡದಿದೆ. ತನ್ನ ನಂತರ ಮಗ ಅಧಿಕಾರಕ್ಕೆ ಬರಲಿ ಅನ್ನೋದು ಗಡಾಫಿಯ ಇಚ್ಛೆ ಆಗಿತ್ತು. ಹೀಗಾಗಿ ಮಗನನ್ನ ಅತ್ಯುತ್ತಮ ರಾಜಕೀಯ ಪಟುವನ್ನಾಗಿ ಗಡಾಫಿ ರೂಪಿಸಿದ್ದ. ಆದರೆ 2011ರಲ್ಲಿ ನಡೆದ ಅರಬ್ ಸ್ಪ್ರಿಂಗ್ನ ಕಾರಣದಿಂದ ಲಿಬಿಯಾದ ಅಧಿಕಾರವನ್ನು ಗಡಾಫಿ ಕಳ್ಕೋಬೇಕಾಗಿ ಬಂತು. ಅಷ್ಟೇ ಅಲ್ಲ, ಅಲ್ಲಿನ ದಂಗೆಕೋರರು ಗಡಾಫಿಯನ್ನು ಕೊಂದು ಹಾಕಿದ್ರು. ಹೀಗಾಗಿ ಸೈಫ್ನ ಭವಿಷ್ಯ ಕೂಡ ಕತ್ತಲಲ್ಲಿ ಮುಳುಗೋಯ್ತು. 15 ವರ್ಷಗಳ ನಂತರ ಅವನು ಮತ್ತೆ ಚೇತರಿಸಿಕೊಂಡಿದ್ದ. ಮತ್ತೆ ಲಿಬಿಯಾದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಸಿದ್ಧನಾಗಿದ್ದ. ಜನರ ಪ್ರೀತಿಯನ್ನೂ ಗಳಿಸಿದ್ದ. ಅಷ್ಟರಲ್ಲಿ ಅವನನ್ನು ಅವನದ್ದೇ ಮನೆಯ ಬಳಿ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ. ಅಲ್ಲಿಗೆ ಗಡಾಫಿಯ ಕನಸು ಕೂಡ ಈಡೇರದೆ ಹಾಗೆ ಉಳಿದಂತಾಗಿದೆ. ಇದು ಗೆಳೆಯರೆ ಮುಅಮ್ಮರ್ ಗಡಾಫಿಯ ಮಗನ ಹತ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.